ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಪ್ರೀತಿಯ ಹುಚ್ಚ ಸಿನಿಮಾದ ಹೀರೋಯಿನ್ ಆಗಿರುವಂತಹ ಕುಂಕುಮ್ ಹರಿಹರ್ ಅವ್ರ ಜೊತೆಗೆ ಇದ್ದೀವಿ. ಸೊ ಒಂದಿಷ್ಟು ಮಾತಾಡೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ. ಓಕೆ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಓಕೆ, ಪ್ರೀತಿಯ ಹುಚ್ಚ ಸಿನಿಮಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಓಕೆ, ಇದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ಜಾಸ್ತಿ ಏನು ಸಿನಿಮಾ ಬಗ್ಗೆ ಹೇಳಕ್ ಹೋಗಲ್ಲ. ಆಲ್ರೆಡಿ ಡೈರೆಕ್ಟರ್ ಹೇಳಿದ್ದಾರೆ. ಕ್ಯಾರೆಕ್ಟರ್ ತುಂಬ ಚಾಲೆಂಜಿಂಗ್ ಆಗಿತ್ತು, ಅದನ್ನ ಹಾಗೆ ತೊಗೊಂಡು ಬಂದಿದ್ದಾರೆ ಅನ್ಕೋತೀನಿ. ಡೈರೆಕ್ಟರ್ ಅವ್ರು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ನಾವು ಅಷ್ಟೇ ಕಷ್ಟಪಟ್ಟು ಮಾಡಿದ್ದೀವಿ. ಅಫ್ಕೋರ್ಸ್ ಎಲ್ಲ ಟೀಮ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಓಕೆ ಓಕೆ, ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರಿ, ಏನು ಅಂತಂದ್ರೆ ನನ್ನನ್ನ ಎಲ್ಲ ಹಿಂದಿ ಹುಡುಗಿ ಅಂತ ಅನ್ಕೊಂತಾರೆ. ಆಸ್ ನಿಮ್ಮ ಊರ ಹೆಸರು ಸೇರಿಸಿ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಹಾಂ, ಸೊ ಮುಂಬೈ ಮೂಲದ ಹುಡುಗಿ ಅಂತ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ನೋಡ್ತಾ ಇದ್ದೀನಿ. ಸೊ ನಂಗೆ ಮುಂಬೈಯಿಂದ ಬೇರೆ ಬೇರೆ ಥರ ಕಾಲ್ಸ್ ಬರ್ತಿದೆ. ಬಟ್ ಅದನ್ನು ನಾನು ಕ್ಲಾರಿಫಿಕೇಷನ್ ಮಾಡಬೇಕಿತ್ತು, ಕೊಡಬೇಕಿತ್ತು. ನಾನು ಕನ್ನಡದವಳು, ಹುಟ್ಟಿ ಬೆಳೆದಿರೋದೆಲ್ಲ ಕರ್ನಾಟಕದಲ್ಲೇ. ಫಸ್ಟ್ ಕಲ್ತಿದ್ದು ಕನ್ನಡ, ಆಮೇಲೆ ನಮ್ಮ ಮಾತೃಭಾಷೆ ಕಲ್ತಿದ್ದು. ಸೊ ನಾನು ಕನ್ನಡದವಳು. ಓಕೆ, ಸೊ ಈ ಒಂದು ಸಿನಿಮಾ ರಿಯಲ್ ಸ್ಟೋರಿ. ಸೊ ಆ ಒಂದು ಕಾರಣಕ್ಕೆ ಏನೆಲ್ಲ ನೋಡ್ಬೋದು ಪ್ರೇಕ್ಷಕರು? ರಿಯಾಲಿಟಿನ ನೋಡ್ಬೋದು. ಒಂದು ಹುಡುಗಿನ ಹೇಗೆ ಯೂಸ್ ಮಾಡ್ಕೋತಾರೆ ಜನ ಅವರು. ಅಂದರೆ ಹುಡುಗಿನ ಹುಡುಗಿ ಥರ ನೋಡೋಲ್ಲ, ಒಂದು ಆಬ್ಜೆಕ್ಟ್ ಥರ ನೋಡೋದ್ರಿಂದ ಎಷ್ಟು ಕಷ್ಟಪಡ್ತಾರೆ. ಹುಡುಗಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ಇದು ನಿಮ್ಮ ಫಸ್ಟ್ ಸಿನಿಮಾನ ಹೇಗೆ? ಇಲ್ಲ, ಇದು ಸೆಕೆಂಡ್ ಸಿನಿಮಾ ನಂದು. ಇನ್ನು ಮುಂದೆ ಬರ್ತಾ ಇದೆ, ಅದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀನಿ ಮುಂದೆ. ಸೊ ಈ ಒಂದು ಟೀಮಲ್ಲಿ ಕೆಲಸ ಮಾಡಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಇಟ್ ವಾಸ್ ಫನ್. ಹತ್ತಿದ್ದೀವಿ, ನಕ್ಕಿದ್ದೀವಿ, ಜಗಳ ಆಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸೊ ಇಟ್ ವಾಸ್ ಫನ್. ಓಕೆ, ಸೊ ಹೀರೋ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರು ನೆಕ್ಸ್ಟ್ ಲೆವೆಲ್ ಬಿಡಿ, ನಾನು ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲಿ. ಮಾಡಿದ್ದಾರೆ ಅವರು 100% ಅವ್ರು ಕೊಟ್ಟಿದ್ದಾರೆ ಅನ್ಕೋತೀನಿ, ಗೊತ್ತಿಲ್ಲ. ಸೊ ಈಗ ಲಾಸ್ಟಲ್ಲಿ ಈ ಒಂದು ಸಿನಿಮಾಗೆ ವೀಕ್ಷಕರು ಯಾವ ನಿರೀಕ್ಷೆ ಇಟ್ಕೊಂಡು ಬರಬಹುದು? ನಿಜ ಹೇಗೆ ನಡೀತಿದೆ, ಈಗ ನಾವು ನ್ಯೂಸ್ಗಳಲ್ಲಿ ನೋಡ್ತೀವಿ, ಈಗ ಈ ಥರ ಮಾರಾಟ ಮಾಡಿದ್ದಾರೆ ಅಂತ. ಬಟ್ ಅಲ್ಲಿ ಒಳಗಿರೋವಂಥ ಹುಡುಗಿ ಲೈಫ್ ಹೇಗಿರುತ್ತೆ ಅನ್ನೋದು ಇಲ್ಲಿ ನೋಡ್ಬೋದು ನಾವು. ಓಕೆ, ಸೊ ಸಿನಿಮಾ ಯಾವ ಥರ ಹೋಗುತ್ತೆ ಅಂದರೆ, ಲೈಕ್ ನೀವೇ ಹೇಳಿದ್ರಿ ಹುಡುಗಿರ ಮಾರಾಟದ ಬಗ್ಗೆ ಇದೆ ಅಂತಂದರೆ ಯಾವ ಥರ ಹೋಗುತ್ತೆ? ಸೊ ಇದು ನನ್ನ ಸ್ಟೋರಿ ಹೇಳೋಕ್ಕಾಗಲ್ಲ, ಡೈರೆಕ್ಟರ್ ಹಾಂ, ಹೆಣ್ಮಕ್ಳಿಗೆ ಹೇಗೆ ಮಾರ್ತಾರೆ ಅವರು, ಅಲ್ಲಿ ಹೇಗೆ ನೋಡ್ಕೋತಾರೆ ಅವರು. ನಾವು ಇಲ್ಲಿ ಕೇಳುವಾಗ ತುಂಬ ಈಸಿ ಅನ್ಸುತ್ತೆ, ಏನು ಮಾರಿಬಿಟ್ರು, ಓಕೆ ಅಲ್ಲಿ ಕಿಡ್ನಾಪ್ ಮಾಡಿ ಇಟ್ಕೊಂಡ್ಬಂದಿರ್ಬೋದು ಅಂತ. ಬಟ್ ಅಲ್ಲಿ ಕೊಡೋ ಟಾರ್ಚರ್ನ ನಾವು ಅಲ್ಲಿ ನೋಡಿದಾಗ ನಿಜವಾಗ್ಲೂ ಇದೆಲ್ಲ ಆಗುತ್ತಾ ಅನ್ನೋದು ನಮಗೆ ಭಯ ಆಗುತ್ತೆ. ನಾನು ಮಾಡಿದಾಗಲೂ ಇಷ್ಟೊಂದೆಲ್ಲ ನಡೆಯುತ್ತಾ ಗುರು ಅನ್ಸ್ಬಿಡ್ತು ನನಗೆ ಅಂತೂ. ಸೊ ನೀವು ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರಿ, ನಂದು ಡಬ್ಬಲ್ಲ ಬೇರೆಯವ್ರದ್ದು ಅಂತ. ನಿಮ್ಗೆ ಮ್ಯಾಮ್ ನಿಮ್ಗೆ ವಿಷಯ ಗೊತ್ತಿರ್ಲಿಲ್ವಾ? ಇಲ್ಲ, ಗೊತ್ತಿರಲಿಲ್ಲ. ನಾನು ಇವತ್ತು ನೋಡಿದೆ, ನಾನು ಟ್ರೇಲರ್ ಇವತ್ತು ನೋಡಿದೆ. ವಾಯ್ಸ್ ಬೇರೆಯವ್ರದ್ದಿತ್ತು, ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲ, ಈ ವಾಯ್ಸ್ ಸೂಟ್ ಆಗಲ್ಲ, ಬೇರೆಯವ್ರ ವಾಯ್ಸ್ ಬೇಕು ಅಂತ ಅನ್ಸಿರ್ಬೋದು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.